ಹಾಯ್ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ನಾನು ನಿಮ್ಮ ಜನಾರ್ದನ್. ಫ್ರೆಂಡ್ಸ್, ಇವತ್ತು ನಾವು ICICI ಬ್ಯಾಂಕ್ ಬಗ್ಗೆ ನೋಡೋಣ. ಮತ್ತು ನಮ್ಮ ಪೋರ್ಟ್ಫೋಲಿಯೋದಲ್ಲೂ ಸಹ ನಾವು ICICI ಬ್ಯಾಂಕ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ನಾವು ಮೊನ್ನೆ ICICI ಬ್ಯಾಂಕ್ನ ಒಂದು ಸ್ಟಾಕ್ ತೊಗೊಂಡ್ವಿ. ಸೊ ಯಾಕೆ ತೊಗೊಂಡೆ, ಆ ಸ್ಟಾಕ್ ICICI ಬ್ಯಾಂಕ್ ಯಾಕೆ ತೊಗೊಂಡೆ ಅಂತೇಳಿ ಕಂಪ್ಲೀಟ್ ಡೀಟೇಲ್ ಆಗಿ ಕಂಪ್ನಿಯ ಫಂಡಮೆಂಟಲ್ ಅನಾಲಿಸಿಸ್ ನೋಡೋಣ. ಮತ್ತು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ICICI ಬ್ಯಾಂಕ್ನ ತೊಗೊಂಡಿದ್ದೀವಿ. ಮತ್ತು ನಮ್ಮ ಸ್ಟ್ರಾಟಜಿ ಗೊತ್ತಲ್ಲ, ನನ್ನ ಸ್ಟ್ರಾಟಜಿ ಹೆಂಗೆ ಅಂತೇಳಿ ತಿಂಗಳಿಗೆ 2,000-3,000 ರೂಪಾಯಿ ಇನ್ವೆಸ್ಟ್ ಮಾಡೋದು, ಒಂದೊಂದು ಎರಡು ಸ್ಟಾಕ್ ತೊಗೊಳೋದು. ಸೊ ಇವತ್ತು ನೋಡೋಣ. ICICI ಬ್ಯಾಂಕ್ನ ನಾನು ತೊಗೊಂಡಿದ್ದೀನಿ ಒಂದು ಸ್ಟಾಕು. ಸೊ ನೆನ್ನೆ ವಿಡಿಯೋ ಮಾಡಬೇಕಾಗಿತ್ತು, ಫ್ರೈಡೇ ನಿನ್ನೆ ವಿಡಿಯೋ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು, ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಮಾಡ್ತಾ ಇದ್ದೀನಿ ಅದ್ರ ಬದಲು. ಸೊ ಫಸ್ಟ್ ವೀಕ್ ನಮ್ಮದು ಇವತ್ತು, ಇದನ್ನು ಫಸ್ಟ್ ಎಪಿಸೋಡ್ ಅಂತ ಅಂದ್ಕೊಳ್ಳಿ. ಫಸ್ಟ್ ಫ್ರೈಡೇ ಇವು ನಾನು ಇಲ್ಲಿ ಡೇಟ್ ಬರ್ತೀನಿ, ಫ್ರೈಡೇ. ಓಕೆನಾ? ಸೊ ಫಸ್ಟ್ ಫ್ರೈಡೇ ಇದು ನಮ್ಮ ಫಸ್ಟ್ ಎಪಿಸೋಡು. ಸೊ ನಾವು 900 ರೂಪೀಸ್ನ ಇನ್ವೆಸ್ಟ್ ಮಾಡಿದ್ದೀವಿ ICICI ಬ್ಯಾಂಕಲ್ಲಿ. ಸೊ ಪೋರ್ಟ್ಫೋಲಿಯೋದಲ್ಲಿ ಫಸ್ಟ್ ಸ್ಟಾಕ್ ಆ್ಯಡ್ ಮಾಡ್ಕೊಂಡಿದ್ದೀವಿ ICICI ಬ್ಯಾಂಕ್. ಸೊ ICICI ಬ್ಯಾಂಕ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ನೋಡ್ಬೇಡ. ಯಾಕೆ ತೊಗೊಂಡೆ, ಏನಕ್ಕೆ ತೊಗೊಂಡೆ, ಫಂಡಮೆಂಟಲ್ ಎಷ್ಟು ಸ್ಟ್ರಾಂಗ್ ಇದೆ ಈ ಕಂಪ್ನಿ ಅಂತೇಳಿ. ಸೊ ಈ ಕಂಪ್ನಿ ಕರೆಂಟ್ ಪ್ರೈಸ್ ಬಂದು, ಇವತ್ತಿನ ಪ್ರೈಸ್ ಬಂದು 927 ರೂಪೀಸ್. ಒಂದು ಸ್ಟಾಕ್ ತೊಗೋಬೇಕಂದ್ರೆ 927 ರೂಪೀಸ್ ಇವತ್ತಿನ ಕರೆಂಟ್ ಪ್ರೈಸು. ಮತ್ತು ಇದು CAGR ನೋಡೋಣ. ಏನು CAGR? ಸೊ ಎಷ್ಟು ಗ್ರೋತ್ ಆಗಿದೆ ಅಂತ ನೋಡೋಣ. ಸೊ CAGR ಅಂತ ಗೊತ್ತಲ್ಲ ನಿಮಗೆ, ಕಾಂಪೌಂಡಿಂಗ್ ಆನ್ಯುವಲ್ ಗ್ರೋತ್ ರೇಟ್. ಸೊ ವರ್ಷ ಎಷ್ಟು ಗ್ರೋತ್ ಆಗಿದೆ ಈ ಸ್ಟಾಕ್ ಪ್ರೈಸು ಅಂತೇಳಿ ಈ CAGR ಗೊತ್ತಾಗುತ್ತೆ. ಸೊ ಈ CAGR ನಾನು ಡೇಟಾ ಹೇಳ್ತಾ ಇದ್ದೀನಿ ನಿಮಗೆ. ಸೊ 10 ವರ್ಷದಿಂದ ನಿಮಗೆ 10 years ಇಂದ 16% ಗ್ರೋತ್ ಆಗಿದೆ. CAGR 10 years ಇಂದ 16% ಕನ್ಸಿಸ್ಟೆನ್ಸಿಯಾಗಿ ಕೊಡ್ತಾ ಇದೆ ಅವರೇಜ್ ಆಗಿ. ಓಕೆನಾ? ಮತ್ತು 5 years ಇಂದ 26%. ಸೊ 5 ವರ್ಷದಲ್ಲಿ 26% ಗ್ರೋತ್ ಆಗಿದೆ. ಮತ್ತು 3 year ಕಂಪೇರ್ ಮಾಡಿದ್ರೆ CAGR ನಿಮಗೆ 40%. ಮತ್ತು 1 year ಕಂಪೇರ್ ಮಾಡಿದ್ರೆ ನೀವು 1 year CAGR ತೊಗೊಂಡ್ರೆ 29% CAGR ಅಲ್ವಾ? ನೋಡಿ, 10 ವರ್ಷದಿಂದ 16%. ಸೊ ಒಂದೇ ಒಂದು ಸಿಂಪಲ್ ಫಾರ್ಮುಲಾ ಹೇಳ್ತೀನಿ ನೋಡಿ ನಿಮಗೆ. ಇದರಲ್ಲಿ ಶಾರ್ಟಾಗೆ ನಿಮಗೆ 15% ಒಂದು ವರ್ಷಕ್ಕೆ ಗ್ರೋತ್ ಆದರೆ ಯಾವುದಾದ್ರೂ ಸ್ಟಾಕು 5 ವರ್ಷದಲ್ಲಿ 5 yearsಲ್ಲಿ ನಿಮ್ಮ ಅಮೌಂಟು ಡಬಲ್ ಆಗುತ್ತೆ. ಹೆಂಗೆ? ಒಂದು ವರ್ಷಕ್ಕೆ 15% ಸ್ಟಾಕು ಗ್ರೋತ್ ಆದರೆ ನಿಮ್ಮ ಅಮೌಂಟು ಏನು 100 ರೂಪಾಯಿ ಹಾಕಿದರೆ 5 ವರ್ಷದಲ್ಲಿ 100 ರೂಪಾಯಿ ಹಾಕಿದರೆ 5 ವರ್ಷದಲ್ಲಿ 200 ರೂಪಾಯಿ ಆಗಿರುತ್ತೆ. ಸೊ ಇದೇ ಕಾಂಪೌಂಡಿಂಗ್ನ ಇಂಪಾರ್ಟೆನ್ಸು. ಅಂದರೆ ಕಾಂಪೌಂಡಿಂಗ್ಗೆ ಅಷ್ಟು ಪವರ್ ಇದೆ. ಸೊ ನಿಮಗೆ ನಾರ್ಮಲ್ 15% ಪರ್ ಇಯರ್ಗೆ ಬಂದ್ರೇ ನಿಮಗೆ 5 ವರ್ಷದಲ್ಲಿ ಡಬಲ್ ಆಗುತ್ತೆ. ಮತ್ತು ಇಲ್ಲಿ ನಿಮಗೆ ನೋಡಿ, 5 yearsಗೆ 26%, 40% 3 yearsಗೆ ಅಂದರೆ ನಿಮಗೆ ನೀವು 26% 5 yearಗೆ ಅಂದರೆ 3 ವರ್ಷಕ್ಕೆ ಡಬಲ್ ತ್ರಿಬಲ್ ಆಗೋಗುತ್ತೆ. ಈ 26% ಬಂದ್ಬಿಟ್ರೆ ಸೊ ನಮ್ಗೆ ಅಷ್ಟು ಬೇಡ. 10 years 16% ಬಂದಿದೆ, ನಮಗೆ 15% ಬಂದ್ರೆ ಸಾಕು. 5 ವರ್ಷದಲ್ಲಿ ನಿಮ್ಮ ಅಮೌಂಟ್ ಡಬಲ್ ಆಗುತ್ತೆ. ಸೊ ಇದು CAGR ಆಯಿತು. ಸೊ ನೆಕ್ಸ್ಟ್ ನೋಡೋಣ. ಸೊ ಇದು ಈ ಪ್ರೈವೇಟ್, ಇದು ಬಂದು ಸೆಕ್ಟರ್ ವೈಸ್ ನೋಡೋಣ. ಸೆಕೆಂಡು ಯಾವ ಸೆಕ್ಟರ್ ಇದು ಅಂತ ನೋಡೋಣ. ಸೊ ಇದು ಬಂದು ಒಂದು ಪ್ರೈವೇಟ್ ಬ್ಯಾಂಕು. ಸೊ ಪ್ರೈವೇಟ್ ಬ್ಯಾಂಕು, ಸೊ ಇದು ಪ್ರೈವೇಟ್ ಬ್ಯಾಂಕಲ್ಲಿ ಕಾಂಪಿಟೇಟರ್ಸ್ ಇರ್ತಾವಲ್ಲ. ಫಸ್ಟ್ ಕಾಂಪಿಟೇಟರ್ ಯಾರು ಇದಕ್ಕೆ? ಫಸ್ಟ್ ಮಾರ್ಕೆಟ್ ಲೀಡರ್ ಯಾರು ಅಂತ ಹೇಳಿದ್ರೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕಲ್ಲಿ HDFC ಬ್ಯಾಂಕು. ಯಾರು? HDFC ಬ್ಯಾಂಕು. ಓಕೆನಾ? ಸೊ ಇದು ಫಸ್ಟ್ ಸೆಕ್ಟರ್ಲಿ ಮಾರ್ಕೆಟ್ ಲೀಡರ್ HDFC ಬ್ಯಾಂಕು. ಸೆಕೆಂಡ್ ಯಾರಿದ್ದಾರೆ ಅಂತ ಹೇಳಿದ್ರೆ ICICI ಬ್ಯಾಂಕು. ಸೊ ಫಸ್ಟು HDFC ಇದೆ, ಸೆಕೆಂಡು ICICI ಬ್ಯಾಂಕ್ ಇದೆ. ಸೊ ಮೂರನೇದು ಬಂದು ಕೋಟಕ್ ಮಹೇಂದ್ರ ಬ್ಯಾಂಕು. ಸೊ ಮಾರ್ಕೆಟ್ ಲೀಡರ್ ಫಸ್ಟ್ HDFC ಬ್ಯಾಂಕು, ಸೆಕೆಂಡು ICICI ಬ್ಯಾಂಕು, ಥರ್ಡ್ ಅವನು ಕೋಟಕ್ ಮಹೇಂದ್ರ. ಸೊ ಇವ್ರದ್ದು ಮಾರ್ಕೆಟ್ ಕ್ಯಾಪಿಟಲ್ ನೋಡೋಣ. ಇವ್ರದ್ದು ಮಾರ್ಕೆಟ್ ಕ್ಯಾಪಿಟಲ್ ಬಂಡವಾಳ ಎಷ್ಟಿದೆ ಅಂತೇಳಿ ನೋಡೋಣ. HDFC ಬ್ಯಾಂಕ್ ಬಂದು 9.1 lakh crore. ಎಷ್ಟು? 9 lakh crore. ಓಕೆನಾ? ಮಾರ್ಕೆಟ್ ಕ್ಯಾಪಿಟಲ್ HDFC ಬ್ಯಾಂಕ್ದು. ICICI ಬ್ಯಾಂಕ್ ಎಷ್ಟಿದೆ ಅಂತ ಹೇಳಿದ್ರೆ 6.28 lakh crore. ಮತ್ತು ಕೋಟಕ್ ಮಹೇಂದ್ರ ಬಂದು ಸಾರಿ
ಸೊ ಈ ರೀತಿ ಈ ರೀತಿ ಇದೆ. ಕೋಟಕ್ ಮಹೇಂದ್ರ ಬಂದು 5.96 lakh crore. ಸೊ ಇದ್ರ ನೋಡಿ, ಸೊ ಫಸ್ಟ್ ಪ್ಲೇಸ್ ಅಲ್ಲಿ ಮಾರ್ಕೆಟ್ ಕ್ಯಾಪಿಟಲ್ ಲೀಡರ್ ಬಂದು HDFC ಬ್ಯಾಂಕ್, ಸೆಕೆಂಡ್ ಬಂದು ICICI ಬ್ಯಾಂಕ್. ಸೊ ನಾವು ICICI ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ವಿ. ಸೊ ಇದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕು. ಸೊ ಮಾರ್ಕೆಟ್ ಲೀಡರ್ ಬಂದು ಸೆಕೆಂಡ್ ಪ್ಲೇಸ್ ಅಲ್ಲಿ ICICI ಬ್ಯಾಂಕ್ ಇದೆ. ಸೊ ಇವಾಗ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಫರ್ದರ್ ಹೋಗೋಣ. ಇವರ ಕ್ವಾರ್ಟರ್ಲಿ ರಿಸಲ್ಟ್ಸ್ ಹೆಂಗಿದೆ ಅಂತ ಹೇಳಿ ನೋಡೋಣ. ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡೋಣ. ನೋಡಿ ಹೇಳ್ತೀನಿ. ಮಾರ್ಚ್ 2002 ಬಂದು ರೆವಿನ್ಯೂ ಬಂದು ಕಾಣಿಸ್ತಿದೆಯಲ್ವಾ, 24,999,000 crore. ಓಕೆನಾ. ಸೊ ಅದೇ ನೆಟ್ ಪ್ರಾಫಿಟ್ ಇದೆ ಇಂಪಾರ್ಟೆಂಟು. ನೆಟ್ ಪ್ರಾಫಿಟೇ ಇಂಪಾರ್ಟೆಂಟ್ ನಮಗೆ. ರೆವಿನ್ಯೂ ಹೆಂಗಿರೋದಾಗಿದೆ, ನೆಟ್ ಪ್ರಾಫಿಟ್ ನಮಗೆ ಬೇಕಾಗಿದೆ. ಇದು ಸಂಪಾದನೆ. ಸೊ ಅದು ಸಂಪಾದನೆ ಮಾಡಿರೋದ್ರಲ್ಲಿ ಪ್ರಾಫಿಟ್ ಎಷ್ಟು ಅನ್ನೋದು ಇದು ನೆಟ್ ಪ್ರಾಫಿಟ್. ಓಕೆನಾ. ಸೊ ಅದು ಬಂದು 8,089 crore. ಓಕೆನಾ. ಸೊ ಇದು ಮಾರ್ಚ್ ಒಂದು ಇದು ಹಾಕೋಣ ಗ್ರಾಫ್. ಇದು ಮಾರ್ಚ್ 2022. ಸೊ ಇವಾಗ ನೆಕ್ಸ್ಟ್ ಬಂದು ಡಿಸೆಂಬರ್ 22, 2022. ಇದೆಷ್ಟು ಇವಾಗ ರೆವಿನ್ಯೂ ಎಷ್ಟಾಗಿದೆ 2022 ಡಿಸೆಂಬರಲ್ಲಿ ಅಂದರೆ 31,619 crore. ಓಕೆನಾ. ಸೊ ಇಂಪ್ರೂವ್ ಆಗಿದೆಯಾ ರೆವಿನ್ಯೂ? 24,000 ಇತ್ತು, ಮತ್ತು ಡಿಸೆಂಬರ್ಗೆ 31,600 ಆಗಿದೆ. ಓಕೆ, ಇನ್ಕ್ರೀಸ್ ಆಗಿದೆ ಅಲ್ವಾ. ಅದೇ ಪ್ರಾಫಿಟ್ ನೋಡೋಣ. ಪ್ರಾಫಿಟ್ ಬಂದು 9,166,000 crore ಆಗಿದೆ. ಸೊ ಇದು ಇನ್ಕ್ರೀಸ್ ಆಗಿದೆ ಡಿಸೆಂಬರಲ್ಲಿ. ಸೊ ಇವಾಗ ಕರೆಂಟ್ ಮಾರ್ಚ್ 2023 ಇದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಹೆಂಗಿದೆ ಅಂತ ಹೇಳಿದ್ರೆ 34,439,000 crore ಆಗಿದೆ. ಸೊ ಇನ್ಕ್ರೀಸ್ ಆಗಿದೆಯಾ ನೋಡಿ, ಕಂಪೇರ್ ಮಾಡಿ, ರೆವಿನ್ಯೂ ಕಂಪೇರ್ ಮಾಡಿ. ಇಲ್ಲಿ 24,000, ಇಲ್ಲಿ 34,000. ಸೊ ಜಾಸ್ತಿ ಆಗಿದೆಯಾ ಈ ಕ್ವಾರ್ಟರ್? ಲಾಸ್ಟ್ ಇಯರ್ ಇದೇ ಕ್ವಾರ್ಟರ್ಗೂ ಈ ಕ್ವಾರ್ಟರ್ಗೂ ಜಾಸ್ತಿ ಆಗಿದೆ ಅಲ್ವಾ. ಸೊ ಅದೇ ನೆಟ್ ಪ್ರಾಫಿಟ್ ನೋಡ್ಬಿಡೋಣ. ಪ್ರಾಫಿಟ್ ಬಂದು 10,236,000 crore. ಸೊ ಪ್ರಾಫಿಟ್ ನೋಡಿ, 8,000 ಇತ್ತು ಲಾಸ್ಟ್ ಇಯರ್ ಇದೇ ಕ್ವಾರ್ಟರಲ್ಲಿ. ಸೊ ಈ ವರ್ಷ 10,000 ಆಗಿದೆ ಈ ಕ್ವಾರ್ಟರ್. ಸೊ ಪ್ರಾಫಿಟಲ್ಲಿ ಇನ್ಕ್ರೀಸ್ ಆಗಿದೆ. ಸೊ ಇವಾಗಾಯಿತು. ಓಕೆ, ಪ್ರಾಫಿಟ್ ಮೇಕಿಂಗ್ ಕಂಪನಿ ಅಂತ ICICI ಬ್ಯಾಂಕು. ಸೊ ನೆಕ್ಸ್ಟ್ ನೋಡೋಣ. ಸೊ ಇವಾಗ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ಸ್ ನೋಡೋಣ. ಸೊ ಎಷ್ಟೆಷ್ಟು ಪ್ರಮೋಟರ್ ಹೋಲ್ಡ್ ಮಾಡಿದ್ದಾರೆ, ಎಷ್ಟೆಷ್ಟು ನಮ್ಮಂಥ ರಿಟೇಲ್ಸ್ ಶೇರ್ಸ್ನ ಹೋಲ್ಡ್ ಮಾಡಿದ್ದಾರೆ ಅಂತಾರೆ. ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡೋಣ. ಸೊ FII ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನ್ಸು, ಅಂದರೆ ಫಾರಿನ್ ಅವ್ರು ಇನ್ವೆಸ್ಟ್ ಮಾಡಿರೋದು. ನಮ್ಮ ICICI ಬ್ಯಾಂಕಲ್ಲಿ ಬಂದು 44%. ಓಕೆನಾ. ಮತ್ತು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಮ್ಯೂಚುವಲ್ ಫಂಡ್ಸು, ಆ ಥರ ಇನ್ಸ್ಟಿಟ್ಯೂಷನ್ ನಮ್ಮ ಇಂಡಿಯಾದಲ್ಲೇ ಇರುವ ಮ್ಯೂಚುವಲ್ ಫಂಡ್ ಕಂಪ್ನಿಗಳು. ಸೊ DII ಅಂತ ಹೇಳ್ತಾರೆ. ಸೊ ಅವ್ರು ಬಂದು 45%. ಮತ್ತು ಗೌರ್ಮೆಂಟ್ ಅವರು ಸಹ ಈ ICICI ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ 1%. ಮತ್ತು ಪಬ್ಲಿಕ್ ಅಂತ ಹೇಳಿದ್ರೆ ನಿಮ್ಮಂಥ ರಿಟೇಲ್ ಇನ್ವೆಸ್ಟರ್ಸ್ ಬಂದು 10%. ಅರ್ಥ ಆಯ್ತಲ್ಲ ನೋಡಿ. ನಿಮ್ಮಂಥ ರಿಟೇಲ್ ಇನ್ವೆಸ್ಟರ್ಸ್, ನನ್ನಂಥವ್ರು ರಿಟೇಲ್ ಇನ್ವೆಸ್ಟರ್ಸ್ ಪಬ್ಲಿಕ್ ಸೆಕ್ಟರ್ ಪಬ್ಲಿಕಲ್ಲಿ ಬರ್ತಾರೆ. ಸೊ ಅವರು 10% ಈ ಕಂಪ್ನಿ ಪ್ಯಾಟ್ರನ್ ಹೋಲ್ಡ್ ಮಾಡಿದ್ದಾರೆ, 10%. ಓಕೆನಾ. ಸೊ ಇದು ಶೇರ್ ಹೋಲ್ಡರ್ ಪ್ಯಾಟ್ರನ್ ಆಯಿತು. ನೆಕ್ಸ್ಟ್ ನೋಡೋಣ. ಇದೇ ಇಂಪಾರ್ಟೆಂಟು, ಇದು ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮಗೆ. ಓಕೆನಾ. ಈಗ ಕರೆಂಟ್ ಪ್ರೈಸ್ ಆಫ್ ICICI ಬ್ಯಾಂಕ್ ಬಂದು 627 rupees ಇದೆ. ಓಕೆನಾ, ಕರೆಂಟ್ ಪ್ರೈಸು. ಸೊ ಇದನ್ನ ನೀವು ಮೇ 2018 ಎಷ್ಟಿತ್ತು ಅಂತ ಹೇಳಿದ್ರೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟು, ಲಾಸ್ಟ್ ನಮಗೆ ಕ್ಲೈಮ್ಯಾಕ್ಸ್ ಬರ್ತಾ ಇದೀವಿ, ಇಂಟ್ರೆಸ್ಟಿಂಗ್ ನೋಡ್ಬೇಡಿ. ಸೊ ಮೇ 2018 ಎಷ್ಟಿತ್ತು ಅಂತ ಹೇಳಿದ್ರೆ ಈ ಶೇರ್ ಪ್ರೈಸು ICICI ಬ್ಯಾಂಕ್ದು 300 rupees ಇತ್ತು. ಮತ್ತು ಅದೇ ಒಂದು ವರ್ಷ ಬಿಟ್ಟು ತಿರ್ಗಾ 2019 ಎಷ್ಟಾಯಿತು ಅಂತ ಹೇಳಿದ್ರೆ 410 rupees. ಮತ್ತು ತಿರ್ಗಾ ಮೇ 2020 ಕೋವಿಡ್ ಟೈಮು ಎಷ್ಟಾಯಿತು ಅಂತ ಹೇಳಿದ್ರೆ 300, ತಿರ್ಗಾ 300 ಇಳಿತು. ಸೊ ನಮ್ಮ 2018 300 ಇತ್ತು, 19 400 ಹೋಯಿತು, ತಿರ್ಗಾ ಕೋವಿಡ್ ಬಂದಾದಮೇಲೆ 300 ಇಳಿತು. ಮತ್ತು 2021 ಮೇ
ಎಷ್ಟಾಯಿತು ಅಂತ ಹೇಳಿದ್ರೆ ನೋಡ್ಕೊಳ್ಳಿ, ಮೇ 2021 ಎಷ್ಟಾಯಿತು ಅಂತ ಹೇಳಿದ್ರೆ ಕಾಣಿಸ್ತಿದೆಯಲ್ಲ, ಹಾಂ, ಮೇ 2021 610 ಆಯಿತು. ಮತ್ತು ಮೇ 2022 ಎಷ್ಟಾಯಿತು ಅಂತ ಹೇಳಿದ್ರೆ 726 ಆಯಿತು. ಸೊ ಮೇ ಕರೆಂಟ್ ಪ್ರೈಸು 2023 ಎಷ್ಟಿದೆ ಅಂತ ಹೇಳಿದ್ರೆ 926 ಆಗಿದೆ. ಸೊ ಹೆಂಗಿದೆ ನೋಡಿ ಗ್ರೋತ್ ನೋಡಿ ನಿಮಗೆ ಯಾವ ರೀತಿ ಗ್ರೋತ್ ಆಗಿದೆ ಅಂತ. 2020 ಆಫ್ಟರ್ ಕೋವಿಡ್ ಮೇ 2021 600, ಮೇ 2022 700, ಇವಾಗ ಮೇ 2023 926. ಸೊ ಯಾವ ರೀತಿ ಗ್ರೋತ್ ಆಗಿದೆ ನೋಡಿ ಸ್ಟಾಕು. ಸೊ ಇದಕ್ಕೆ ಹೇಳಿದ್ದು ನಾನು ಲಾಸ್ಟ್ ಕ್ಲೈಮ್ಯಾಕ್ಸ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತೇಳಿ. ಸೊ ಈ ರೀತಿ ಸ್ಟಾಕ್ ಗ್ರೋತ್ ಆಗಿದೆ. ಸೊ ಒಳ್ಳೆ ಸ್ಟಾಕ್ ಅಲ್ವಾ, ನಿಮಗೆ ಹೇಳಿದ ನಾನು, ನಿಮಗೆ ಗೊತ್ತಾಗುತ್ತೆ ಓಕೆ ಸ್ಟಾಕ್ ಪ್ರೈಸು ಚೆನ್ನಾಗಿದೆ, ಪ್ರಾಫಿಟು ಕೊಡ್ತಾ ಇದೆ ಕ್ವಾರ್ಟರ್ಲಿ. ಸೊ ಯಾವುದೇ ಪ್ರಾಬ್ಲಮ್ ಇಲ್ಲ ಕಂಪ್ನಿದು. ಸೊ ಇದು ಗುಡ್ ಸ್ಟಾಕ್ ಅಂತೇಳಿ ಗೊತ್ತಾಗ್ತಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ICICI ಬ್ಯಾಂಕ್ ಮಿನಿ ಫಂಡಮೆಂಟಲ್ ಅನಾಲಿಸಿಸು. ಸೊ ವಿಡಿಯೋ ಚೆನ್ನಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಇದೆಯಲ್ಲ ಅದು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇದು ಫಸ್ಟ್ ಎಪಿಸೋಡ್ ಫ್ರೈಡೇ. ಸೊ ನೆನ್ನೆ ಆಗಬೇಕಾಗಿತ್ತು, ಅದು ಟೈಮ್ ಇರಲಿಲ್ಲ. ಸೊ ಇದು ಫಸ್ಟ್ ಎಪಿಸೋಡ್ ನಮ್ಮದು ಫ್ರೈಡೇ ಇನ್ವೆಸ್ಟ್ಮೆಂಟ್. ನಾನು ಏನು ಇನ್ವೆಸ್ಟ್ ಮಾಡ್ತೀವೋ ಅದರ ಪ್ರಾಫಿಟ್ ಆ್ಯಂಡ್ ಲಾಸ್ ಹೇಳೋದು. ಸೊ ನಾವು ಫಸ್ಟ್ ಸ್ಟಾಕ್ ಇನ್ವೆಸ್ಟ್ ಮಾಡಿದ್ರಿ, ಒಂದು ಸ್ಟಾಕ್ ತೊಗೊಂಡಿದ್ರಿ 900 rupeesಗೆ ICICI ಬ್ಯಾಂಕು. ಸೊ ನೆಕ್ಸ್ಟ್ ಫ್ರೈಡೇ ಸಿಗೋಣ ಇದೇ ಎಪಿಸೋಡಲ್ಲಿ. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ ನಾನು ಇನ್ವೆಸ್ಟ್ಮೆಂಟ್ನ. ಸೊ ನಮ್ಮ ಸ್ಟ್ರಾಟಜಿ ಗೊತ್ತಲ್ಲ, 2,000-3,000 ರೂಪಾಯಿ ಅಷ್ಟೇ ಇನ್ವೆಸ್ಟ್ ಮಾಡೋದು ನಾವು. 2,000-3,000 ಅಷ್ಟೇ ಮಂತ್ಲಿ ಇನ್ವೆಸ್ಟ್ ಮಾಡೋದು. ಸೊ ಅದರಿಂದ ಒಂದು ದೊಡ್ಡ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡೋದು ನಮ್ಮ ಸ್ಟ್ರಾಟಜಿ. ಸೊ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಒತ್ತಿ, ಅವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರೋದು ಮತ್ತೆ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವೀಡಿಯೋ ನೋಡಿದ್ದಕ್ಕೆ.